ಬಿಬಿಎಂಪಿ ಆಸ್ತಿ ಮಾಲೀಕರಿಗೆ ತಿಂಗಳ ಅಂತ್ಯಕ್ಕೆ ಡಿಜಿಟಲ್ ಖಾತಾ. ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಭೂ ಆಧಾರ್ ದಾಖಲೆಯಂತೆ ಪರಿಗಣಿಸಲಾದಂತಹ ಡಿಜಿಟಲ್ ಖಾತಾ ಅಥವಾ ಈ ಖಾತಾ ಸೆಪ್ಟೆಂಬರ್ ಅಂತ್ಯದೊಳಗೆ ಲಭ್ಯವಾಗಲಿಕ್ಕಿದೆ. ರಾಜ್ಯದ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಸ್ತಿಯ ಖಾತಾ ಆನ್ಲೈನ್ನಲ್ಲಿ ಲಭ್ಯವಾಗ್ತಾ ಇದ್ರೂ ಕೂಡ ಈ ವ್ಯವಸ್ಥೆಯಿಂದ ಬಿಬಿಎಂಪಿ ಹಿಂದೆ ಉಳಿದಿತ್ತು. ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೂ ಕೂಡ ಈ ಖಾತಾ ನೀಡುವ ಉದ್ದೇಶದಿಂದ 1 ವರ್ಷದಿಂದ ಪ್ರಕ್ರಿಯೆ ಆರಂಭ ಆಗಿತ್ತು. ಇದೀಗ ಅಂತಿಮ ಹಂತದಲ್ಲಿದ್ದು 20 ಲಕ್ಷ ಆಸ್ತಿಗಳ ಈ ಖಾತಾ ಸಿದ್ಧತೆಗೊಳ್ತಾ ಇದೆ. ಆಸ್ತಿಗಳ ಎಲ್ಲ ಮಾಹಿತಿಗಳನ್ನು ಡಿಜಿಟಲೀಕರಣ ಮಾಡಲಾಗ್ತಾ ಇದೆ. ಕರಡು ಈ ಖಾತಾಗಳಲ್ಲಿ ಆಸ್ತಿಯ ಚಿತ್ರ ಸೇರಿದಂತೆ ಅಕ್ಷಾಂಶ ರೇಖಾಂಶಗಳನ್ನು ದಾಖಲಿಸಲಾಗ್ತಾ ಇದೆ. ಇದು ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ ಆನ್ಲೈನ್ನಲ್ಲಿ ಲಭ್ಯವಾಗುತ್ತೆ. ನಗರ ಆಸ್ತಿ ಮಾಲೀಕತ್ವ ದಾಖಲೆಯ ಯೋಜನೆ ಅಡಿಯಲ್ಲಿ ಈಗಾಗಲೇ ಸಂಗ್ರಹಿಸಲಾಗಿರುವ ವಿವರಗಳನ್ನು ಬಿಬಿಎಂಪಿ ಈ ಖಾತಾದಲ್ಲಿ ಅಳವಡಿಸಲಾಗಿದೆ. ಈ ಖಾತಾ ಒಂದು ಬಾರಿ ಲಭ್ಯವಾದ ಮೇಲೆ ಆಸ್ತಿ ಮಾಲೀಕರಿಗೆ ಅದು ಭೂ ಆಧಾರ್ ಇದ್ದಂತೆ. ಆಸ್ತಿ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಚಿತ್ರ ಮತ್ತು ಸ್ಥಳದ ಕುರಿತು ನಿರ್ದಿಷ್ಟ ಮಾಹಿತಿಯೊಂದಿಗೆ ದಾಖಲೆ ಲಭ್ಯವಾಗುತ್ತೆ ಎಂದು ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಅವರು ತಿಳಿಸಿದ್ದಾರೆ. ನಗರದ ಆಸ್ತಿಗಳ ಅಕ್ಷಾಂಶ ರೇಖಾಂಶವನ್ನು ಸೆರೆಹಿಡಿಯಲು ಪ್ರತಿ ವಾರ್ಡ್ಗೆ 150 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಬಂದಾಗ ಆಸ್ತಿ ಮಾಲೀಕರು ಅವರೊಂದಿಗೆ ಸಹಕರಿಸಬೇಕು ಎಂದು ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಅವರು ಮನವಿ ಮಾಡಿದ್ದಾರೆ. ಅಕ್ಷಾಂಶ ರೇಖಾಂಶದ ಮಾಹಿತಿ ಸರಿಯಾಗಿ ದಾಖಲಾಗುವಂತೆ ಆಸ್ತಿಗಳ ಮಾಲೀಕರು ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.